ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಧನ್ವಿತ್ ಫಸ್ಟ್ ಡೇ ಸ್ಕೂಲ್ ವಿಡಿಯೋ ಆಗಿರುತ್ತೆ. ಸೊ ಅವ್ನು ಮೊದಲನೇ ಸತಿ ಸ್ಕೂಲ್ಗೆ ಹೋದಾಗ ಅಳ್ತಾನ ಇಲ್ವಾ, ಹಾಗೆ ಅವ್ನ ಸ್ಕೂಲ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಅವ್ನು ಯಾವ ಸ್ಕೂಲ್ಗೆ ಹೋಗ್ತಿದ್ದಾನೆ ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಕಂಟಿನ್ಯೂ ಆಗಿ ವಾಚ್ ಮಾಡಿ. ಅದಾದಮೇಲೆ ಮೊದಲನೇ ಸತಿ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ದೇವಸ್ಥಾನಕ್ಕೆ ಹೋಗಿ ರಾಯರ ಆಶೀರ್ವಾದ ತಗೊಂಡು ಅಕ್ಕನೂ ಮತ್ತು ಅಮ್ಮ ಅವನಿಗೆ ಸ್ಕೂಲ್ಗೆ ಫಸ್ಟ್ ಡೇ ಬಿಟ್ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ, ಅವನು ಹೇಗೆ ಹೋಗ್ತಾನೆ, ಹೆಂಗಿರ್ತಾನೆ ಅಂತ. ಬಾಯ್ ಚಿನ್ನಿ, ಅಲ್ಲಿ ಬಾಯ್ ಮಾಡು. ಬಾಯ್ ಅಮ್ಮ, ಬಾಯ್ ಬಂಗಾರ. ಧನ್ವಿತ ಗುಡ್ ಮಾರ್ನಿಂಗ್. ಆಯ್ತಾ, ಫೋಟೋ ಆಯ್ತಾ ರಜಾ ತಗೋಬೇಕು. ಇಲ್ಲಿ ಬರ್ಬೇಕ, ಅಲ್ಲಿ ಕಾಣ್ಬೇಕಲ್ಲ. ಇಲ್ಲಿ ಬಾ. ಗುಡ್ ಬಾಯ್. ಇಲ್ಲಿ ಬಿಡು ಅಮ್ಮ, ಇಲ್ಲಿ ಚಿನ್ನಿ, ಇಲ್ಲಿ ಬಿಡು. ಇಲ್ಲಿ ಇಲ್ಲಿ ಮಮ್ಮಿ ನೋಡಿ, ಇಲ್ಲಿ ಮನೀಷಾ. ಬಾ. ಬಾ ಇಲ್ಲಿ ಬಾ ಚಿನ್ನಿ, ಇಲ್ಲಿ ಇಲ್ಲಿ ಬಾಯ್ ಮಾಡು. ಅಮ್ಮ ಬಾಯ್ ಬಾಯ್ ಬಂಗಾರ. ಹೋಗು ಮೇಘ. ಅಮ್ಮ ಅಮ್ಮ, ನಂಗೆ ನೀನಿದೆ. ಅಲ್ಲಿ ಅಕ್ಕ ಐತ್ರಿ. ಅವ್ರು ಬರ್ಲಿ ಇದು. ನಡಿ ನಡಿ. ಸೊ ನೋಡಿದ್ರಲ್ಲ ಎಷ್ಟು ಖುಷಿಯಿಂದ ಹೋದ. ನಾನು ನಿಜವಾಗ್ಲೂ ಅಳ್ತಾನೆ ಅಂತ ಅಂದ್ಕೊಂಡಿದ್ವಿ. ಅವನಿಗೆ ಪ್ಲೇ ಹೋಮ್ಗೆ ಹಾಕುವಾಗೂ ಅಷ್ಟೇ 2 to 3 days ಅವನು 2-3 ದಿನ ಅಡ್ಜಸ್ಟ್ ಆಗಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಇಲ್ಲೂ ಅಳ್ತಾನೇನೋ ಅಂತ ಅಂದ್ಕೊಂಡ್ವಿ. ಬಟ್ ಆರಾಮಾಗಿ ಫೋಟೋಸ್ ಎಲ್ಲ ತೊಗೊಂಡು ಖುಷಿಯಿಂದ ನಮ್ಮ ಮಮ್ಮಿಗೆ, ಮೇಘನ್ಗೆಲ್ಲ ಬಾಯ್ ಅಂದ್ಕೊಂಡು, ಅವ್ರ ಮ್ಯಾಮ್ಗೆಲ್ಲ ಹಾಯ್ ಮ್ಯಾಮ್, ಗುಡ್ ಮಾರ್ನಿಂಗ್ ಅಂತೆಲ್ಲ ಎಷ್ಟು ಚೆನ್ನಾಗಿ ಅವನೇ ಮಾತಾಡಿಸ್ಕೊಂಡು ಬಾಯ್ ಅಂದ್ಕೊಂಡು ಹೋದ. ಅದಾದಮೇಲೆ ಧನ್ವಿತ್ ಸ್ಕೂಲಲ್ಲಿ ಅವನಿಗೆ ಬ್ಯಾಗು ಸ್ವಲ್ಪ ದೊಡ್ಡದು ಕೊಟ್ಬಿಟ್ಟಿದ್ರು. ನಾನು ಚಾರ್ಲಿ ಪಿಕ್ಚರ್ ನೋಡುವಾಗ ಅದನ್ನು ನೆನಪಾಯ್ತು ಅಂತ ಹೇಳ್ಬಿಟ್ಟು ಗೊಂಬೆಗೆ ಆ ಬ್ಯಾಗಲ್ಲಿ ಹಾಕ್ಬಿಟ್ಟು ಫೋಟೋಸ್ ವೀಡಿಯೋಸ್ನ ತಗೊಂಡು ಅದನ್ನು ಕಾಮಿಡಿ ಮಾಡ್ಕೊಂಡಿದ್ವಿ. ಎಸ್, ಇದಾಗಿರುತ್ತೆ ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವಿಡಿಯೋ. ಧನ್ವಿತ್ ಸ್ಕೂಲಲ್ಲಿ ಬುಕ್ಸ್ಗಳನ್ನ ಕೊಟ್ಟಿದ್ರು. ಅದರಲ್ಲಿ ಕೆಲವೊಂದಷ್ಟು ಬುಕ್ಸ್ಗಳಿಗೆ ನಾವೇ ಲೈನ್ಸ್ ಹಾಕಬೇಕಾಗಿರುತ್ತೆ ಫುಲ್ ಬುಕ್ಗೂ. ಮೇಘಂಗೆ ಟೈಮ್ ಇರಲ್ಲ ಅಂತ ಹೇಳಿ ನಾನೇ ನೈಟೆಲ್ಲ ಕೂತ್ಕೊಂಡು ಎಲ್ಲ ಬುಕ್ಸ್ಗೂ ಲೈನ್ಸ್ ಹಾಕ್ತಿದ್ದೆ. ಹಾಗೆ ಲೈನ್ಸ್ ಹಾಕುವಾಗ ನಮ್ಮ ಮಮ್ಮಿಗೆ ಹೇಳ್ತಿದ್ದೆ, ನಾವು ಓದುವಾಗ ಹಿಂಗೆಲ್ಲ ಇತ್ತಮ್ಮ, ನೀವು ಹಿಂಗೆ ಮುಂಚೆನೇ ಮಾಡಿಬಿಟ್ಟು ಕಳಿಸಿದ್ರ ಅಂತ. ನಮ್ಮ ಕಾಲದಲ್ಲಿ ಹಂಗೆಲ್ಲ ಏನೂ ಇರಲಿಲ್ಲ, ನಿಮಗೆ ಹಂಗೆ ಕಳಿಸ್ಬಿಡ್ತಾಯಿದ್ವಿ, ಪಳ್ಕೊಂಡು ಹೋಗ್ತಾಯಿದ್ರಿ ಅಂತ ಇಷ್ಟುದ್ದ ಹೇಳ್ತಿತ್ತು. ಅದಾದಮೇಲೆ ಇವಾಗ ಏನಂತಂದರೆ ಎಜುಕೇಷನ್ ತುಂಬಾ ರೂಲ್ಡ್ ಆಗಿದೆ ಅಲ್ವಾ. ಸೊ ಹಾಗಾಗಿ ನಾವು ಮುಂಚೆನೇ ಪ್ರಿಪರೇಷನ್ ಆಗಬೇಕಾಗತ್ತೆ. ಏನು ಮಾಡ್ತಾ ಇರೋದು? 4 ಲೈನ್ಸ್ ಬುಕ್ಕಿಗೆ
ಗೆರೆ ಹಾಕ್ಕೊಡ್ಬೇಕಂತ. 4 ಲೈನ್ಸ್ ಬುಕ್ಸ್ಗೆ 4 ಲೈನ್ ಹಾಕ್ಕೊಡ್ಬೇಕು ಅಷ್ಟೇ. ನಾವು ಓದಾಗ ಹಿಂಗಿತ್ತ ಅಮ್ಮ, ನನ್ಗೆ ಮೇಘನ್ಗೆ ಈ ತರ ಹಾಕೊಡ್ತಾ ಇದ್ದ ಅಂತದಿಲ್ಲ. ಇವಾಗ ಇಷ್ಟು ಬುಕ್ಸ್ ಗೈಸ್ ನಾವೇ ಹಾಕೊಡ್ಬೇಕಂತ ಲೈನ್ಸ್ ಇದಕ್ಕೆ. ಆಮೇಲೆ ಈ ಕೂಡ ತೋರ್ಸೋಣ ಕೊಡಿಲಿ, ಇದು ಬಾಕ್ಸ್ ಆಯ್ತಾ, ಇದು ಮಾರ್ಜಿನ್ ಅಷ್ಟೇ, ಇದೇನು ಫುಲ್ ಹಾಕಂಗಿಲ್ಲ ಅಮ್ಮ, ಇದು ಮಾರ್ಜಿನ್ ಅಷ್ಟೇ ಹಾಕ್ಬೇಕು. ಇದು ಮಾತ್ರ 4 ಲೈನ್ಸ್. ಏನ್ ಕಾಣಿಸ್ತು ನಿಂಗೂ ತೋರ್ಸ್ಬೇಕಪ್ಪ. ನಾನು ಬುಕ್ ಇಟ್ಕೊಂಡವನ ಏನ್ ಬರೀತಿಯಮ್ಮ? 1 2 3 ಏನ್ 1 2 3 ಬರೀತಿಯವ? ಆಯ್ತು ಮಂಗ್ಲಿ. ಬರೆಯೋದು ಏನ್ ಬರೀತಿಯ ಪುಟ್ಟ? ಇದ್ರಲ್ಲಿ ಏನ್ ಬರೆಯೋದು ಹೇಳು? ಅದೇ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್, ಸ್ಲ್ಯಾಂಟಿಂಗ್ ಲೈನ್, ಅದನ್ನ ಇದ್ರಲ್ಲಿ ಬರೆಯೋದು. ಅದ್ರಲ್ಲಿ 1 2 3 ಓಕೆನಾ? ಅವನು ತೋರ್ಸ್ಬೇಕಂತ ನೋಡಿ. ಗುಡ್ ಬಾಯ್. ಕ್ವಶನ್ ಹೇಳವ ಇನ್ನೊಂದ್ಸಲ. 1 2 3 4 5 6 7 8 9 ಸೂಪರ್. ಸೊ ಈ ಒಂದು ವಿಡಿಯೋ ಆವತ್ತಿನ ದಿನವೇ ಶಣ್ಮಕ್ಕನ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಅಂತ ಹೇಳಿ ಅಭಿಷೇಕನ ಮಾಡ್ತಿದ್ರು. ಹಾಗಾಗಿ ಗೊಂಬೆ, ನಾನು, ಅಮ್ಮ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೋಗಿದ್ವಿ. Coming. Kota. Balik. Baila. Ali. Baila. Jaga. Jaga. ಯಾರ್ದದು ಉಂಗ್ರ ಅಲ್ಲಿಕ್ಕಿರೋದು? ಅಣ್ಣ ಆಗೈತಾ? ಅನ್ನ ಸಾರು ಪಿಕ್ಚರ್ ಕಿತಾಕ್ತಾನಲ್ಲ, ಕಿತಾಕ್ಬಿಡು. ಹಿಂಗೆ ತೆಗಿಯೋದು ಅಳಸ್ಲೈನ ಗೊತ್ತಾ? ಹಿಂಗೆ ತೆಗ್ದು ಒಂದೊಂದೇ ಬಿಡಿಸ್ಬೇಕು. ಸುಲ್ದಿ ನಾವೇ ತಿನ್ನೋಷ್ಟು ಪೇಷನ್ಸ್ ಇಲ್ಲ. ನೀನ್ ಸುಲಿದ್ ಕೊಡು, ನಾನು ತಿಂತೀನಿ. ಎಂದನ ತಿನ್ನದಾ? ಚಿಕ್ಕ ತಿಂತಾನ? ಯಾರು ತಂದಿದ್ದದು? ಯಾರು ತಂದಿದ್ದದು? ಮಲೇಷ್ಯಾ ತಂದ? ಚಿಕ್ಕ ಅನ್ಬೇಕು. ಚಿಕ್ಕ ತಂದಿದ?
ಓನಿ ನೋಡೋದ್ ನೀನು ಮಮ್ಮಿದೆಲ್ಲ ನಿಂಗೂ ಬೇಕಾ ಮಗಳು ನೀನ್ ತಿನ್ಬಾರ್ದವ್ವ ತಿನ್ಬಾರ್ದು ಬಾಯ್ ಬಾಯ್ ಈ ಅವತ್ತಿನ ದಿನ ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಅಳಿಸ್ಲೆಣ್ಣಿತ್ತು ಅಂತ ಹೇಳಿ ಅಳಿಸ್ಲೆಣ್ಣ ಕಟ್ ಮಾಡ್ತಾಯಿದ್ಲು. ಸೊ ಸೀಸನ್ ಆಗಿರೋದ್ರಿಂದ ತುಂಬ ದಿನ ಹೋಗ್ಬಿಟ್ಟಿತ್ತು ತಿಂದು, ಹಾಗಾಗಿ ಸ್ವೀಟಾಗಿ ಚೆನ್ನಾಗಿತ್ತು ಅಂತ ಹೇಳಿ ಕಟ್ ಮಾಡಿಬಿಟ್ಟು ತಿಂತಾಯಿದ್ವಿ. ಅದಾದಮೇಲೆ ಮಲ್ಲೇಶ ಗೊಂಬೆಗೆ ಅಂತ ಹೇಳಿ ಸೈಕಲ್ ತೊಗೊಬಂದಿದ್ದ. ನಾವು ಕೂತ್ಕೊಳ್ಳಲ್ಲ, ಭಯ ಬೀಳ್ತಾಳೆ ಅಂತ ಅಂದ್ಕೊಂಡಿದ್ವಿ. ಅವಳು ಕುಣ್ಸಿದ ತಕ್ಷಣ ತುಂಬ ಖುಷಿ ಪಟ್ಬಿಟ್ಲು. ಹಾಗಾಗಿ ಧನು ಅವಳನ್ನ ಆಟ ಆಡಿಸ್ಕೊಂಡು ರೌಂಡ್ ಹೊಡಿಸ್ಕೊಂಡಿದ್ದ. ಅವನು ಸ್ಕೂಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಸೈಕಲ್ ನೋಡ್ಬಿಟ್ಟು ಹೊಸ ಸೈಕಲ್ಲು ನನಗೆ ಅಂತ ಕೇಳ್ತಿದ್ದ. ಹಾಗಾಗಿ ಇಲ್ಲ ಇದು ಅಮ್ಮಗೆ ಅಂತ ಹೇಳಿ ಅವನು ಆಟ ಆಡಿಸ್ತಿದ್ದ. ಮಕ್ಕಳೇ ಹಾಗೆ ಅಲ್ವಾ, ಏನಾದರೂ ಒಂದು ಹೊಸದು ನೋಡಿದ ತಕ್ಷಣ ನನಗೇನ ಅಂತ ಅಂತಾರೆ. ಹಾಗಾಗಿ ಅವನು ಆಟ ಮಾಡಲಿಲ್ಲ. ಸೊ ಗೊಂಬೆಗ ಅಂತ ಹೇಳ್ಬಿಟ್ಟು ಅವನೇ ಆಟ ಆಡಿಸ್ತಾ ಇದ್ದ. ಸ್ಕೂಲ್ಗೆ ಹೋಗಂಗಿಲ್ಲ, ಸ್ಕೂಲಿಂದ ಬರೋಂಗಿಲ್ಲ, ಹಾಕಿದ ತಕ್ಷಣ ಏನಾನ ನೋಡ್ಬಿಟ್ರೆ ಸಾಕು ಅವನೇ ಆಟ ಆಡಿಸ್ತಾ ಇರ್ತಾನೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ಒಂದು ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನು ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಟಾಟಾ ಬಾಯ್. ಮಮತಾ ಅಮ್ಮೋ ಗೊಂಬೆ ಬಿಡಮ್ಮ ಸ್ವಲ್ಪ ಆಟ ಆಡ್ಲಿ ಅಲ್ಲಿಡು. ಆಟ ಆಡಿದ್ರೆ